ರುಕ್ಮಿಣಿ ನನ್ನಾಣೆ ಈ ಮೇಗಿನ ರಮಣಿಯೊಡನೆ ಮರಿದ ಮೇಲೆ ಅನಲದಾರ ರುಕ್ಮಿಣಿ ರಮಣಿಯೊಡನೆ ಮರಿದ ಮೇಲೆ ಮರೆಯಲು ಸುಮನ ಮೇಲೆ ಅನಲದಾರ ಧನಿ ಸನಿ
ಮಗ ಸಮಗ ಮಗ ಮದನಿ ಸಗಸನಿ ನಿಸನಿ ಗದನಿ ದಪ ಮದನಿ ಗಮದನಿ ಸ ಗಮದನಿ ಸ ಗಮದನಿ ಏನಿ ಮಕ ನಂದವೇ ಗೋಭಾನಿ ಏನಿ ಸಂಭ್ರಮ ದಂಗವೇ ಬದುಕಂಗಳೇ ಏನಿ ಮಕ ನಂದವೇ. ಏನಿ ವೃತಾಮೋದ ಏನಿ ಮೌನದ ನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ವೃತಾಮೋದ ಏನಿ ಮೌನದ ನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಾತಾಡ ಏನಿ ಸಂಭ್ರಮದಂಡವೇ ಬಲುಚಂದವೇ ಏನಿ ಆನಂದವೇ. ನಾನಾ ರಾಗದ ನಾನಾ ಭಾವದ ನಾನಾ ಸ್ವರಗಳ ಪದಲಯ ನರ್ತನಗೆ ನಾನಾ ರಾಗದ ನಾನಾ ಭಾವದ ನಾನಾ ಸ್ವರಗಳ ಪದಲಯ ನರ್ತನಗೆ ಆನಂದ ರಸುಗಳೇ ಬೇರುವ ಸುಂದರಿ ಸುದಯ ಬೇರುವ ಸುಂದರ ಮಧು ಸುಂದರೇ ಸುಗುಣಾಕರೇ ಮಧು ಮಾಧುರೇ ಸುರ ಮಧು ಮಾಧುರೇ ಸುಗುಣಾಕ ಮಧುರ ತರಂಗ ಸುನಾದ ದೇವ ಮಧುರ ತರಂಗ ಸುನಾದ ದೇವ ಏನಿ ಮಾತಾನಂದವೇ ಗೋಪಾಲನಿ ಏನಿ ಸಂಭ್ರಮದಂಡವೇ ಬಲಚಂದವೇ ಏನಿ ಮಾತಾನಂದವೇ ಏನಿ ಮಾತಾನಂದವೇ ಏನಿ ಮಾತಾನಂದವೇ ಏನಿ ಮಾತಾನಂದವೇ. ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ರುಕ್ಮಿಣಿ, ಯುದ್ಧವೆಂದು ಅವಶ್ಯಕ. ಯುದ್ಧವೆಂದರೆ ನನ್ನ ಹೃದಯವು ನಲಿಯುವುದು. ಇದೆಂತಹ ಯುದ್ಧ? ಈ ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ಎಂದೆಂದಿಗೂ ನಡೆಯಲಾರದಂತಹ ಭೀಕರ ಅಚಿಂತ್ಯ ಹತ್ಯಾಕಾಂಡ. ರುಕ್ಮಿಣಿ, ಸ್ವಾಮಿ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಹಾಗೂ ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಮುಂತಾದ ಮಹಾರಥಿಗರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳರು ಯುದ್ಧವನ್ನು ಮಾಡುವರು. ಈ ಯುದ್ಧವು ಮುಗಿಯುವುದರಲ್ಲಿ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಉಳಿಯುವರೋ ನಾನು ಕಾಣೆ ರುಕ್ಮಿಣಿ. ಸ್ವಾಮಿ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಾಣೇಶ್ವರ, ರುಕ್ಮಿಣಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೀತಮೆ. ಈ ಯುದ್ಧದಲ್ಲಿ ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷಿತವನ್ನು ತೊಳೆಯುವನು. ರುಕ್ಮಿಣಿ, ಸ್ವಾಮಿ. ಈ ಕುರುಕ್ಷೇತ್ರದ ಮಣ್ಣಿನ ಧೂಳಿನ ಒಂದೊಂದು ಕಣವನ್ನು ವೀರರ ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಪುಣ್ಯ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ಜ್ಞಾನ, ವಿಜ್ಞಾನ, ರಾಜನೀತಿ ಎಂಬ ಅನರ್ಘ್ಯ ಫಲಗಳನ್ನು ಈ ಜಗತ್ತಿಗೆ ಕೊಡುವೆನು ಪ್ರೇಯಸಿ. ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಸ್ವಾಮಿ, ಪ್ರಿಯ ರುಕ್ಮಿಣಿ, ಪ್ರೇಮ ಮೂರ್ತಿಯ ಧನಿ ನಾಮವೆಂದು ವಿಫಲವಾಗಿದೆ. ಪ್ರೇಮ
ಕೋಮಲಾಂಗಿ ವಿಫಲವಾಯ್ತೆ ಸಮರದಂಡ ಬಿಂದು ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಧರಣಿ ಪಾಪಹಾರಿಣಿ ಕವುದೈ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಸರ್ವಭೌಮ ಭಾರತವು ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಭೂಮಿ ಭಾರತವು ಧರ್ಮಯೋಧ ಬಂದೊದಗಿ ಧನ್ಯವಾದ ಶಾಂತಿ ಧನ್ಯವಾದ ಶಾಂತಿ ಧನ್ಯವಾದ ಶಾಂತಿ ಧನ್ಯವಾದ ಭಯವಿದೇಕೆ ಶಾಂತಿ ಶಾಂತಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆಯುವನ್ನು ಛೇದಿಸಿ ಹೊರತೆಗೆದ ಹೊರತು ಧರ್ಮರಾಜ್ಯ ಸ್ಥಾಪನೆ ಆಗಲಾರದು ಪ್ರಯತ್ನಿಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಮಾನವನ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮವು ತಾಂಡವವಾಡುತ್ತದೆ. ಅದನ್ನು ಶಮನ ಮಾಡಬೇಕಾದರೆ ಯುದ್ಧವು ನಡೆಯದಲ್ಲದೆ ವಿಧಿಯೆಲ್ಲ ಪ್ರಯತ್ನಿಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಅಧಿಕಾರವಿರಲಿ. ಪ್ರಿಯ ಮನೋಹರೇ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲವೇ? ರುಕ್ಮಿಣಿ, ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು, ಆದರೂ ಕೂಡ ಸಫಲವಾಗುವುದಿಲ್ಲ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ನಿನ್ನ ಮನವಿಚ್ಛೆಯಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು ಪ್ರಯತ್ನಿಸಿ. ಹಾಗೆ ಆಗಲಿ ಸ್ವಾಮಿ.
ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ನಯನ ಮನೋಹರಿಗೆ ಪ್ರಿಯ ಸುಂದರವದನೆ ನಯನ ಮನೋಹರಿಗೆ ಗಿರಿಧರ ನರಸಿಂಹರಾಮಯಿ ಮಂದರ ಗಿರಿಧರ ನರಸಿಂಹರಾಮಯಿ ಚಂದ ತಿಲಕ ಶ್ರೀ ಕಮಲಮತಿಯೇ ಸುಂದರಿಯೇ ಆನಂದದ ಸಿರಿಯೇ ಚಂದ ತಿಲಕ ಶ್ರೀ ಕಮಲಮತಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಕೂರ್ಮಾವತಾರಿ ನಿನ್ನ ನನ್ನ ತಿಳಿದು ಬಾಳಲಾನದನ್ನ ಕೂರ್ಮಾವತಾರಿ ನಿನ್ನ ನನ್ನ ತಿಳಿದು ಬಾಳಲಾನದನ್ನ ಶ್ಯಾಮಲವಾಣಿ ನಿನ್ನ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ನವರಿಸಿ ಮನ ಮಂದಿರಗಳು ನೆಲೆಸಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂಜರಿಧರ ನರಸಿಂಹರಾಮಯಿ ಮಂದರ ಗಿರಿಧರ ನರಸಿಂಹರಾಮಯಿ ಚಂದ ತಿಲಕ ಶ್ರೀ ಕಮಲಮತಿಯೇ ಸುಂದರಿಯೇ ಆನಂದದ ಸಿರಿಯೇ ಚಂದ ತಿಲಕ ಶ್ರೀ ಕಮಲಮತಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಬಹುರಾಜರಂ ಗೆಲ್ವೆನಂ ಕಂಡು ಪರಂ ಸಾಮಂತರಂ ಗೆಲ್ವೆನಾ ಈ ಇಳೆಯಂ ಮಹಿಮ ಪರಾಕ್ರಮ ಜಾತಿ ಅದ್ಭುತ ಜಾತಿ ಜಯಗಳಂ ಪಡೆವೆನಾ ಅಂದ್ರೆ ಮಹಾಪ್ರಭು
ಪಾಯಿ ಬಲವು ಬಾಲನ ಮನಕ್ಕೆ ಆನಂದ ಈ ದರೆಯಲು ಮನಕ್ಕೆ ಆನಂದ ಬರುತ್ತೇನ ಭುಜಬಲ ಪರಾಕ್ರಮದಿ ಭುಜಬಲ ಪರಾಕ್ರಮದಿ जो विलासता आगे मेरे जुए अंदर हाँ प्रभु जो विलासता आगे मेरे जुए जो विलासता आगे मेरे जुए आगे ಎಲ್ಲರೂ ಕಾಯನು ಅಂದ್ರೆ हाँ प्रभु आगे ಎಲ್ಲರೂ ಕಾಯನು ರಾಜೀಪಾಗಿ ಬಲವು ಬಾಲನ ರಾಜೀಪಾಗಿ ಬಲವು ಬಾಲನ ಮನಕ್ಕೆ ಆನಂದ ಬಂತೆ ಈ ಬರೆಯಲು ಮನಕ್ಕೆ ಆನಂದ ಬಂತೇನ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದ ರಾಯಭಾರು ಯಾಗಿರುವುದು ಅದನ್ನು ತಿಳಿಸು ಶಿವನು ಪ್ರಭು ವೇಕೆಲೋ ರಾಜದ ವಿಚಾರವ ಪ್ರಭು ವೇಕೆಲೋ ಆ ಪ್ರಭು ಅಂದ್ರೆ ಪ್ರಭು ವೇಕೆಲೋ ರಾಜದ ವಿಚಾರವ ಪ್ರಭು ವೇಕೆಲೋ ಮಹಾಪ್ರಭು ಅಂದ್ರೆ ಸಂತಸದಿಂದಲೇ ರಾಜ್ಯದ ವಿಚಾರವ ಸಂತಸದಿಂದಲೇ ರಾಜ್ಯದ ವಿಚಾರವ ಪ್ರಭು ಬೇಕೆಲ್ಲೋ ರಾಜ್ಯದ ವಿಚಾರವ ಪ್ರಭು ಬೇಕೆಲ್ಲೋ ಕಾಲಕ್ಕೆ ಬೆಳಗ ಬೆಳೆಯೋ ದೇರ್ವಾರು ಕಾಲ ಕಾಲಕ್ಕೆ ಮಹಾಪ್ರಭು ಅಂದ್ರೆ ಕಾಲ ಕಾಲಕ್ಕೆ ಬೆಳಗ ಬೆಳೆಯೋ ದೇರ್ವ ಗಜಗಳೆಲ್ಲ ಸೌಖ್ಯದಿ ಗಜಗಳೆಲ್ಲ ಸೌಖ್ಯ ಬಾಳೋ ದೇರ್ವರು ಗಜಗಳೆಲ್ಲ ಸೌಖ್ಯ ಬಾಳೋ ದೇರ್ವರು ಪ್ರಭು ವೇಕೆಲೋ ರಾಜದ ವಿಚಾರವ ಪ್ರಭು ವೇಕೆಲೋ ರಾಜದ ವಿಚಾರವ ಪ್ರಭು ವೇಕೆಲೋ ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳನ್ನು ಸೌಖ್ಯದಿಂದರು ಮತ್ತೇನಪ್ಪಣೆ ಏ ಬಹಳ ಸಂತೋಷ ಈ ಪೀಠದಲ್ಲಿ ಕುಳಿತು ಸೈನ್ಯಾಧ್ಯಕ್ಷನೇ ಹಾ ಪ್ರಭು ಸೈನ್ಯಾಧಿನಾಥ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧ್ಯಕ್ಷನೇ ಹಾ ಪ್ರಭು ಸುತ್ತಲಿರುತ್ತಿಹ ಶತ್ರುಘಾತರು ಅಂದ್ರೆ ಸುತ್ತಲಿರುತ್ತಿಹ ಶತ್ರುಘಾತರು ಮುತ್ತಿ ಹಿಡಿಯುತ್ತಾರೆ ತಗೋಲಿಗ ಮುತ್ತಿ ಹಿಡಿಯುತ್ತಾರೆ ತಗೋಲಿಗ ಮಿತ್ರರಂತೆ ಬಾಳು ಇಬ್ಬರೇ ಧಿಕ್ಕರಿಸಿದೆ ನಂಬಿಕೆಯ ಸೈನ್ಯಾಧಿನಾಥಾತೆ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ನಮ್ಮ ಸೈನ್ಯದ ಬಲಗಳು ಯಾವ ರೀತಿ ಇರುವುದು ಅದನ್ನು ತಿಳಿಸು ಅಪ್ಪಣೆ ಮಹಾಪ್ರಭು
ಸದಾ ಸಿದ್ಧರಾಗಿರೋರು ಪ್ರಭು. ಮತ್ತೇನಪ್ಪಣೆ? ಏ ಬಹಳ ಸಂತೋಷ. ಹಾ ಪ್ರಭು. ಮಂತ್ರಿ ಪಾಪ ನಿಮ್ಮಂತಹ ಪರಾಕ್ರಮಶಾಲಿಗಳಾದ ಮಂತ್ರಿ ಸೈನ್ಯಾಧಿಪತಿ ನಮ್ಮ ರಾಜ್ಯದಲ್ಲಿರುವಾಗ ಯಾವ ಕುಂದು ಕೊರತೆಗಳು ಬರಲಾರದು. ನಿಮ್ಮ ಕಾರ್ಯದಲ್ಲಿ ತರಲಿದೆ. ಚಾರನೆ ವರ್ತಮಾನವೇನು? ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಏನು ದುರ್ಯೋಧನ ಬರುತ್ತಿರುವರೆ? ಬಹಳ ಸಂತೋಷ. ಅವರನ್ನು ರಾಜ ಮರ್ಯಾದೆಯಿಂದ ಕರೆತನ್ನಿ. ಗುರುದೇವ, ವಂದಿಸುವೆನು ಗುರುದೇವ. ದುರ್ಯೋಧನ, ನನಗೆ ಮಂಗಲವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ನನ್ನ ಪ್ರೇಯಸಿ ದುರ್ಯೋಧನಗೋಸ್ಕರ ರಾಜ ನರ್ತಕಿಯರನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಕನಸುದೆ, ಇದುವೇ ಗಂಧರ್ವ ಗಾನಸುದೆ. ಏ ಬಾಳಿನ ರಸಮಯ ಸಮಯವಿದೆ. ನೀವೇ ಸಕಲ ಕಲ ವಿಶಾರದ, ನೀವೇ ಸಕಲ ಕಲ
ವಿಶಾಲದ ನಯನ ಮನೋಹರ ನಟವಿದೆ ನಯನ ನಟವಿದೆ ಕಿವಿಂಪಿನ ನವಗಾನವಿದೆ ಕಿವಿಂಪಿನ ನವಗಾನವಿದೆ ಬಾಳಿನ ಸಮಯವಿದೆ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದ ಮೋದವೇ ಮೈಮನ ಮರೆಯುವ ನಾದವೇ ಮೈ ಮನ ಮರೆಯುವ ನಾದದ ಮೋದವೇ ಮೈಮನ ಮರೆಯುವ ನಾದದ ಮೋದವೇ ಮೈಮ ಮರೆಯುವ ನಾದದ ಮೋದವೇ ಮೈಮನ ಮರೆಯುವ ನಾದದ ಮೋದವೇ ಮೈಮನ ಮರ ಶೃಂಗಾರ ರಸದ ವಿನಯದ ಮಂಜಿ ಮಧುರ ನಿನ ಶೃಂಗಾರ ರಸದ ವಿನಯದ ಮಂಜಿ ಮಧುರ ನಿನ ಯವ ಮರತು ವಿಲಾಸಮಯ ವಿನೋದರ ವಿರಾಜು ವಿಲಾಸಮಯ ವಿನೋದರ ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ತಗ ಜಣ ತಗ ದಿಮಿ ತಗ ಜಣ ತಗ ದಿ ತಗ ಜಣ ತಗ ದಿಮಿ ದುರ್ಯೋಧನ ನರ್ತನವನ್ನು ನೋಡಿ ಆನಂದಿಸಿ ಫಲ ಫಲ ನರ್ತಕಿಯರೇ ಸಮಯವಿದೆ ಇದುವೇ ಗಂಧರ್ವ ಗಾನದು ಬಳಿಯ ಸಮಯ ಸಮಯವಿದೆ ದುರ್ಯೋಧನ ಹಸ್ತಿನವತಿಯಲ್ಲೆಲ್ಲರೂ ಕ್ಷೇಮವಾಗಿರುವರೆ ನೀನು ಬಂದ ಸಮಾಚಾರವೇನು? ಗುರುದೇವ, ಹಸ್ತಿನಾವಧಿಯಲ್ಲಿ ಎಲ್ಲ ಸೌಖ್ಯದಿಂದಿರುವ ಗುರುದೇವ. ಆದರೆ ಕಾಮವು ಪಾಂಡವರಿಗೂ ಬೋದ್ಗರವಕ್ಕಾಗಿದ್ದಂತೆ ಯುದ್ಧವು ಸಂಘಟಿತವಾಗಿರುವುದು. ಆ ಯುದ್ಧದಲ್ಲಿ ನೀವು ನನಗೆ ಸಹಾಯ ಮಾಡಬೇಕೆಂದು ಕೇಳಲು ಬಂದರು ಗುರುದೇವ. ಏನು? ಅರ್ಜುನನು ಕೃಷ್ಣ ಸಹಾಯ ಹೊಂದಿರುವನೇ, ಆ ಕೃಷ್ಣ ಚಮತ್ಕಾರವನ್ನು ನಾನು ಪಡೆಯುವನು. ದುರ್ಯೋಧನ, ನಿನ್ನ ಯುದ್ಧವು ನನ್ನ ಯುದ್ಧ ಎಂದು ಭಾವಿಸಿ ಯಾದವರ ಸೈನ್ಯ ಸಮೇತ ನಿನ್ನ ಪಕ್ಷವಾಗಿ ಬರುವನು. ನೀನು ನನ್ನರೆ ಸೈನ್ಯಾಧ್ಯಕ್ಷನೇ. ಹಾ ಪ್ರಭು. ಆಗುವುದು ಗುರುದೇವ, ಮಂಗಳವಾಗಲಿ. ನಾನೆಂದು ಬರುತ್ತೇನೆ. ಸೈನ್ಯಾಧ್ಯಕ್ಷನೇ. ಹಾ ಪ್ರಭು. ಯಾದವ ಸೈನ್ಯವನ್ನು ಹಸ್ತಿನಾವತಿಗಳು ಹೊಡೆಯುವಂತೆ ಆಜ್ಞಾಪಿಸು. ಅಪ್ಪಣೆ ಮಹಾಪ್ರಭು. ಪಾಂಡವರಂತೆ ಪಾಂಡವರು ಎನ್ನ ಬಲಭದ್ರನ ಸಹಾಯ ಈ ಶವಭದ್ರನಿಗೆ ತಕ್ಕಿದ್ದಾಗಿತ್ತು.
ಇನ್ನು ಕುರುಕ್ಷೇತ್ರವೇ ಅಲ್ಲೋಲ ಕಲ್ಲೋಲಗೊಳಿಸಬಲ್ಲ ಈ ಛಲದಂಕ ಮಲ್ಲ. ಅಖಂಡ ಭರತ ಕಂಡ ಭೂಮಂಡಲ ಕಂಡ ಪ್ರಚಂಡ ಚಂಡರ ಚಂಡ ಪ್ರಚಂಡ ಕೌರವೇಶ್ವರ. ಎಲ್ಲರ ಮರ್ಮವಂ ಬಲ್ಲ, ಎಲ್ಲರಂ ಗೆಲ್ಲಬಲ್ಲ, ಧೈರ್ಯರಿಸಿ ಮೆರೆಯಬಲ್ಲ ಈ ಛಲದಂಕಮಲ್ಲ. ಈ ಛಲದ ದುರ್ಯೋಧನ ಎದುರು ಸರಿಸೋಡಿಯಾಗಿ ನಿಲ್ಲಬಲ್ಲ ವೀರನು ವೀರನು ಶೂರನು. ಆ ಧರಣಿಗಳು ಅದಾವದಿರುವನು ಅದಾವದಿರುವನು. ಪಾಂಡವರಂತೆ ಪಾಂಡವರು ಆ ಪಾಂಡವರ ರಂಡ ಮುಂಡಗಳು ತೊಳ್ಳಸಿ ಕೆತ್ತರೆ ಎಂದರೆ ಕಿಚ್ಚಂ ತೋರಿ ಆ ಪಾಂಡವರ ಉಂಡಗಳೆಲ್ಲ ಹಸ್ತಿನಾವಧಿಯ ದೂರ ಭಾಗದಲ್ಲಿ ಕಟ್ಟಲೇಬೇಕೆಂದು ಛಲವನ್ನು ತೊಟ್ಟಿರುವುದು. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯೋಧವ ಸೈನ್ಯ, ಧ್ವಂಸಗೊಳಿಸುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸಗೊಳಿಸುವೆ ನಾ ಪಾಂಡವ ಸೈನ್ಯ. ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎಲ್ಲ ತಂದನು, ಭಕ್ತನನ್ನು ಸಿಗಿದು ಬಿಡುವ ಎಲ್ಲ ಕಣ್ಣನು. ಭೀಮನನ್ನು ಸೀಳಿ ಬಿಡುವ ಎಲ್ಲ ತಪ್ಪನು, ಭಕ್ತನನ್ನು ಸಿಗಿದು ಬಿಡುವ ಎಲ್ಲ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾಗಿ ವೀರಯೋಧರು. ಭೀಷ್ಮ ಗುರು ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾಗಿ ವೀರಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ತರದೊಳು ಘನ ಮಾನವ ಜನ್ಮ ಕೊನೆಯುತ್ತಲಿರುವುದು ಮೋಹನ ತರದೊಳು. ಸಜ್ಜನರೆಲ್ಲರೂ ಸಜ್ಜನರೆಲ್ಲರೂ ದುರ್ಜನತರ ಮಾಯಾ ಪಾಶಕ್ಕೆ ಮರುಳಾಗಿರುವರು. ಮಾಯಾ ಪಾಶಕ್ಕೆ ಮರುಳಾಗಿರುವರು. ಧರ್ಮಶೀಲರಿಗೆಲ್ಲ ಅಜ್ಞಾನದ ಮದವೇರಿ. ಧರ್ಮಶೀಲರಿಗೆಲ್ಲ ಅಜ್ಞಾನದ ಮದವೇರಿ. ಧರ್ಮ ಕಾರ್ಯಗಳೆಲ್ಲ ಬಯಲಾಗುತ್ತಿರುವವು. ಧರ್ಮ ಕಾರ್ಯಗಳೆಲ್ಲ ಬಯಲಾಗುತ್ತಿರುವ ಮೋಹನ ಕಾರದೊಳು ಗಣ ಮಾನವ ಜನ್ಮವು ಕೊನೆಯುತ್ತಲೇ ಮೋಹನ ಕಾರದೊಳು. ಮೋಹನ ಕಾರದೊಳು, ಮೋಹನ ಕಾರದೊಳು, ಮೋಹನ ಕಾರದೊಳು. ನಾನು ಅರ್ಜುನನ ಪಕ್ಷವನ್ನು ವಹಿಸಿದ್ದೇನೆಂದು ತಿಳಿದು ದುರ್ಯೋಧನನು ನನ್ನ ಅಣ್ಣನಾದ ಬಲಭದ್ರನಿಗೆ ಹೋಗಿ
ಯುದ್ಧಕ್ಕೆ ಬರುವುದಾಗಿ ಒಪ್ಪಿಗೆಯನ್ನು ಪಡೆಯಲು ಹೋಗಿರುವನು. ಹಲಾಯುಧವನ್ನು ಹಿಡಿದು ಅಣ್ಣನು ರಣರಂಗದಲ್ಲಿ ನಿಂತರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನೊಂದು ಉಪಾಯವನ್ನು ಮಾಡುವನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ವನ ಮಾರ್ಗದ ಬರುವ ಸಮಯದಲ್ಲಿ ಆ ಗೋವು ಅಣ್ಣನನ್ನು ಹಿಂಬಾಲಿಸುವಂತೆ ಮಾಡಿದನು. ಆಗ ಅಗ್ರಜನು ಒಂದು ಸಣ್ಣ ಕಲ್ಲಿನಿಂದ ಆ ಗೋವನ್ನು ಬೆದರಿಸಲು ಆಗ ಗೋಹತ್ಯೆ ಪ್ರಾಪ್ತವಾಯಿತೆಂದು ತಾನಾಗಿ ಉಪಾಯವನ್ನು ಕೇಳಲು ನನ್ನ ಬಳಿಗೆ ಬಂದೇ ಬರುವನು. ಯೋಗಮಾಯೆ, ಜಾಗೃತಳಾಗು. ಏನಿದು? ಈ ಗೋವು ನನ್ನನ್ನು ಹಿಂಬಾಲಿಸ್ತಿರುವುದಲ್ಲ. ಹೇ 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 ಕುಸುವ, ಏನಿದು? ಈ ಗೋವು ಒಂದು ಸಣ್ಣ ಕಲ್ಲು ಹೊಡೆದ ಮಾತ್ರಕ್ಕೆ ಸ್ಥಳದಲ್ಲೇ ಪ್ರಾಣಿ ಬಿಟ್ಟಿತ್ತಲ್ಲ. ಕೃಷ್ಣ, ಮುಂದೇನು ಗತಿ? ಅಗಟಗಟ ಗೋವಚ್ಚಂ ದೈದನ ಮುಂದೇನಾಗುವುದು ಕಾಣೆನ ದೇವಾ ದೇವಾ ದೇವಾ. ಅಗಟಗಟ ಏನಿದು ಮಾಡಿ ಏತಕ್ಕೆ ಪರಿಶೋಧನೆ ದೈ ಏತಕ್ಕೆ ಪರಿಶೋಧನೆ ದೈ ಅಗಟಗಟ ದೇವಾ ಅಪರಾಧವು ಗೈಡೆನ ಎಂದು ಈ ಪರಿಶೋಧನೆ ಈ ಪರಿಶೋಧನೆಗೆ ತೆಗೆದೆ ದೇವಾ ದೇವಾ ಕೃಷ್ಣ ಕೃಷ್ಣ ಬಂದೆಯಾ? ನಮಸ್ಕರಿಸುವನು. ಕೃಷ್ಣ, ಈ ಗೋವು ನನ್ನನ್ನು ಹಿಂಬಾಲಿಸ್ತಿತ್ತು. ಆದ್ದರಿಂದ ಒಂದು ಸಣ್ಣ ಕಲ್ಲು ಹೊಡೆದ ಮಾತ್ರಕ್ಕೆ ಈ ಗೋ ಸ್ಥಳದಲ್ಲೇ ಪ್ರಾಣ ಬಿಟ್ಟಿತ್ತು. ಕೃಷ್ಣ ಕೃಷ್ಣ ಅಣ್ಣ, ಕೃಷ್ಣ ಸಹಿಸೆ ನೋಡಿ ಸಹೋದರ. ಅಣ್ಣ, ಕೃಷ್ಣ ಸಹಿಸೆ ನೋಡಿ ಗೋವಾದ್ಯವರು ಕೈದೆನು ನಾನು. ಕೃಷ್ಣ ಅಣ್ಣ, ಗೋವಾದ್ಯವರು ಕೈದೆನು ನಾನು. ಪಾತಕಿ ನಾನಾದೆ ಈ ಜಗದೊಳಗೆ. ಪಾತಕಿ ನಾನಾದೆ ಈ ಜಗದೊಳಗೆ. ಕೃಷ್ಣ ಸಖಿಸಲು ಕೃಷ್ಣ ಸಖಿಸಲು ನನಗೊದಗಿರು
ಪ್ರೀತಿಯ ಒದಗಿರುವ ಪಾಪದ ಪ್ರೀತಿಯ ಸಹಿಸೆನು ನಾನು ಈ ಜಗದೊಳಗೆ. ಸಹೋದರ ಅಣ್ಣ, ನನ್ನೊಳಗಿರುವ ಪಾಪದ ಪ್ರೀತಿಯ ಸಹಿಸೆನು ನಾನು ಈ ಜಗದೊಳಗೆ. ಕ್ರಿಸ್ತ ಸಹಿಸೆನು ಕ್ರಿಸ್ತ ಸಹಿಸೆನು ಕೃಷ್ಣ, ಅಣ್ಣ ಇದಕ್ಕೆ ಏನಾದರೂ ಒಂದು ಉಪಾಯ ಹೇಳಿ. ಅಣ್ಣ, ನೀನು ಗೋಹತ್ಯೆಯನ್ನು ಗೈದೆಯ. ಗೋಹತ್ಯೆಯು ನಮ್ಮ ವಂಶಕ್ಕೆ ಮಹಾ ಪಾಪವೂ ಅಲ್ಲವೇ ಅಣ್ಣ? ಶಿವ ಇದನ್ನು ಕಿವಿಯಿಂದಲೇ ಕೇಳಬಾರದಣ್ಣ, ಕೇಳಬಾರದು. ಗೋಹತ್ಯೆ, ಶಿಶುಹತ್ಯೆ, ಸ್ತ್ರೀ ಹತ್ಯೆ ಇದು ನಮ್ಮ ವಂಶಕ್ಕೆ ಮಹಾ ಪಾಪವೂ ಅಲ್ಲವೇ ಅಣ್ಣ? ಇದರ ಉಪಾಯವನ್ನು ಏನೆಂದು ತಿಳಿಯಲಿ ಅಣ್ಣ? ಸಹೋದರ, ಹಿಂದೆ ಋಷಿಮುನಿಗಳು ವೇದ ಪುರಾಣಗಳಲ್ಲಿ ಹೇಳಿರುವ ಹಾಗೆ ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿ, ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಬಂದರೆ ಈ ಪಾಪವು ಪರಿಹಾರವಾಗುವುದೆಂದು ವೇದೋಕ್ತಗಳಲ್ಲಿ ಸೂಕ್ತಿ ಇರುವುದಣ್ಣ. ಇದು ನಿನ್ನಿಂದ ಸಾಧ್ಯವೇ? ಕೃಷ್ಣ, ಹಾಗಾದರೆ ನೀನು ಹೇಳಿದಂತೆ ನಾನು 21 ಸಾರಿ ಭೂಪ್ರದೇಶ ಹೋಗಿ ಬರುವನು. ನಾನು ಬರುವ ತನಕ ಈ ರಾಜ್ಯ ಬರುವ ನೀನೇ ನೋಡಿಕೋ, ನಾನಿನ್ನು ಬರುವೆನು. ಅಣ್ಣ, ರಾಜ್ಯ ಬಾರುವ ಚಿಂತೆಯನ್ನೆಲ್ಲ ನೀನು ನನಗೆ ಬಿಡು, ನೀನಿನ್ನು ನಡೆ. ನಾನಿನ್ನು ಬರುವೆನು. ಅಣ್ಣ, ಮರೆತಿದ್ದನು. ಆ ದುರ್ಯೋಧನನಿಗೆ ಯುದ್ಧಕ್ಕೆ ಬರುವುದಾಗಿ ಒಪ್ಪಿಗೆಯನ್ನು ನೀಡಿ, ನಿನ್ನ ಯುದ್ಧವು ನನ್ನ ಯುದ್ಧವೆಂದು ಭಾವಿಸಿ ನಿನ್ನನ್ನು ಜಯಶೀಲನನ್ನಾಗಿ ಮಾಡುವೆ ಎಂದು ವಚನ ಕೊಟ್ಟಿರುವೆಯಲ್ಲ, ಆ ನಿನ್ನನ್ನೇ ನಂಬಿರುವ ಆ ದುರ್ಯೋಧನ ಗತಿಯೇನು ಅಣ್ಣ? ಕೃಷ್ಣ, ದುರ್ಯೋಧನ ಪಾಡಿ ಏನಾದರೂ ಸರಿ, ನನಗೆ ಬಂದಿರೋ ಈ ಪಾಪದ ಹೊರೆಯನ್ನು ಬಗೆಹರಿಸಿಕೊಂಡ್ರೆ ಸಾಕು, ನಾನಿನ್ನೂ ಬರೆಯುವನು. ಕೃಷ್ಣ, ಹೋಗಿ ಬಾ ಅಣ್ಣ, ಹೋಗಿ ಬಾ. ನೀನು ಬರುವುದರೊಳಗಾಗಿ ಈ ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು.